ಹಾಯ್ ಫ್ರೆಂಡ್ಸ್, ಇವತ್ತು ನಾನಿಲ್ಲಿ ಮ್ಯಾಂಗೋಯಿಂದ ಒಂದು ಸ್ವೀಟ್ ರೆಸಿಪಿ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ. ತುಂಬ ಟೇಸ್ಟಿಯಾಗಿದೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ನಾನು ಇಲ್ಲಿ 1 ಕಪ್ ಮ್ಯಾಂಗೋ, ಬೆಲ್ಲ, ರವೆ, ಹಾಲು ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಮೊದಲು 1 ಕಪ್ಪು ಮ್ಯಾಂಗೋ ತೊಗೋಬೇಕು. ಆಮೇಲೆ ಬೆಲ್ಲ, 1/2 ಕಪ್ಪು ಬೆಲ್ಲ, 1/2 ಕಪ್ಗೂ ಕಮ್ಮಿ ತೊಗೊಂಡಿದ್ದೀನಿ. 1 ಏಲಕ್ಕಿ, ರವೆ, ಅರ್ಧ ಕಪ್ ರವೆ ತೊಗೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ರುಬ್ಕೊಂಡಿದ್ದ ನಂತರ ಇದು ಪೇಸ್ಟ್ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ 2 ಬಟ್ಲಿಗೆ ನಾನು ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಈ ಪೇಸ್ಟ್ಗೆ ಇವಾಗ ಸ್ವಲ್ಪ ಹಾಲು ಮತ್ತು 1-2 ಚಿಟಿಕೆ ಆಗೋಷ್ಟು ಸೋಡಾ ಪೌಡರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಎಣ್ಣೆ ಹಚ್ಕೊಂಡಿರೋ ಬೌಲ್ಗೆ ಇವಾಗ ಮ್ಯಾಂಗೋ ಬ್ಯಾಟ್ರಿ ಏನು ರೆಡಿ ಮಾಡ್ಕೊಂಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ. 2 ಬೌಲ್ಗೂ ಹಾಕ್ಕೊಂಡು ಇವಾಗ ಇಡ್ಲಿ ಸ್ಟ್ಯಾಂಡ್ ಮೇಲೆ ಬೇಯಿಸೋಕ್ಕಿಡ್ತೀನಿ. ಸೇಮ್ ಇಡ್ಲಿ ಹೇಗೆ ಬೇಯಿಸ್ಕೊಳ್ತೀರೋ ಅದೇ ರೀತಿ ಇದನ್ನು ಬೇಯಿಸ್ಕೋಬೇಕು. 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಕಲರು ಸಖತ್ತಾಗಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಅದ್ರ ಜೊತೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಬೆಳಗ್ಗೆ ನಾನು. ಅದನ್ನು ನಿಮಗೆ ಸುಮ್ಮನೆ ಹಾಗೆ ಸ್ಕಿಪ್ ಹಾಕ್ತಾಯಿದ್ದೀನಿ. ನಾನಿವಾಗ ಸ್ಪೂನಲ್ಲಿ ತೆಗೆದು ತೋರಿಸ್ತೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಸಖತ್ತಾಗಿದೆ. ಸ್ವಲ್ಪ ತುಪ್ಪದ ಜೊತೆ ತಿಂದರೆ ಸಖತ್ತಾಗಿರುತ್ತೆ. ಮಕ್ಕಳು ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿ ಕಲರ್ ಆ್ಯಡ್ ಮಾಡಿಲ್ಲ, ಏನಿಲ್ಲ. ಸಖತ್ತಾಗಿ ಬಂದಿದೆ. ಇದು ಬೇಕಂದರೆ ನೀವು ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ಮಕ್ಕಳು ಬಾಕ್ಸ್ಗೆ ಎಲ್ಲ ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ.